ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಂಜೇಶ್ ವ್ಯೂ. ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ ನಮ್ಮ ಬಳ್ಳಾರಿಯ ಸೈಕಲ್ ಕೋವಾ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಸೈಕಲ್ ಕೋವಾ ಹೆಂಗೆ ಬಂತು, ಸೈಕಲ್ ಕೋವಾ ಮಾಡಲಿಕ್ಕೆ ರೀಸನ್ ಏನು, ಯಾರು ಬೇಸಿಕಲಿ ಈ ಸೈಕಲ್ ಕೋವಾ ಬಂದಿರೋದು 1948ಇಂದ. ಅದು ಯಾರು ಮಾಡಿದ್ರು, ಹೆಂಗೆ ಅಂತೇಳಿ ಅದ್ರ ಹಿಸ್ಟ್ರಿ ತಿಳ್ಕೊಳ್ಳೋಣ, ಪ್ರಾಸೆಸ್ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ. ಸರ್, ನಿಮ್ಮ ಹೆಸರು? ಕೆ ಶಬೀರ್ ಅಹಮದ್ ಅಂತ. ಸರ್, ಇದು ಸೈಕಲ್ ಕೋವಾ ಪ್ರಾಸೆಸ್ ಏನು ಸರ್, ಹೆಂಗಾಗುತ್ತೆ ಇದು? ಸರ್, ಇದು ಬಂದು 1948ಇಂದ ನಮ್ಮ ಗ್ರ್ಯಾಂಡ್ ಫಾದರ್ ಮಾಡೋದು, ಅಬ್ದುಲ್ ಸಾಬ್ ಅಂತ ಅವ್ರ ಹೆಸರು. ಓಕೆ. ಅವರು ನಮ್ಮ ಗ್ರ್ಯಾಂಡ್ ಫಾದರ್ಗೆ 6 ಜನ ಗಂಡು ಹುಡುಗರು. ಫಸ್ಟ್ ಬಂದು ಶೇಖ್ ಶಾ ವಲಿ ಅಂತ ನಮ್ಮ ದೇವಿನಗರಲ್ಲಿ ಇರ್ತಾರೆ. ಅವರು ಬಂದು ಅವ್ರ ಮಕ್ಕಳು ಬಂದು ಫಸ್ಟ್ ಇಂಜಿನಿಯರ್ ಆಗ್ಯಾರ, ಸೆಕೆಂಡ್ ಬಂದು ಪೊಲೀಸ್ ಅವ್ರು ಆಗ್ಯಾರ. ಅವ್ರು ಮೊದಲು ಮಾಡ್ತಿದ್ರು, ಅದು ಮಾಡ್ತಿದ್ರು. ನಾನು ಮೊಬೈಲ್ ಶಾಪ್ ಇಟ್ಟಿದ್ದೆ ಸರ್, ನಮ್ಮ ಡ್ಯಾಡಿ ಕಂಟಿನ್ಯೂ ಮಾಡ್ತಿದ್ರು. ಅದಕ್ಕಿಂತ ಮುಂಚೆ ನಮ್ಮ ಡ್ಯಾಡಿನೂ ಮಾಡ್ತಿದ್ವಿ. ಅದಾದ್ಮೇಲೆ ನಾವು ಬಂದ್ವಿ. ಅದು ನಮ್ಮ ಡ್ಯಾಡಿ ಹೇಳ್ತಾರೆ ಸರ್. ಸರ್ ನಮಸ್ಕಾರ. ನಮಸ್ತೆ. ಎಷ್ಟು ವರ್ಷದಿಂದ ಆಯಿತು ಇದು, ಹೆಂಗೆ ಬಂತು ಇದು? ಇದು ನಮ್ಮ ತಂದೆ ಅವಾಗಿಂದ ಸ್ಟಾರ್ಟ್ ಮಾಡಿದ್ವಿ. ಓಕೆ. 1948ಲಿಂದ ಸ್ಟಾರ್ಟ್ ಮಾಡಿದ್ವಿ. ಅವಾಗ ಅವರು ಹೆಂಗೆ ಮಾಡಬೇಕೆಂಬುದು ಒಂದು ಹೋಟ್ಲಲ್ಲಿ ಇದ್ದು ಸ್ವಲ್ಪ ಹಾಲು ಹೆಚ್ಚಿಗೆ ಆಯಿತು. ಅದು ಏನು ಮಾಡಬೇಕು ಅಂತ ಅವರು ಇದು ಮಾಡಿದರು. ಆ ಹಾಲನ್ನು ಹೆಂಗೆ ಇದು ಮಾಡಬೇಕಂದ್ರೆ ನಮ್ಮ ಅಪ್ಪ ಅವರು ಒಂಥರ ಹಾಲನ್ನು ಗಟ್ಟಿಗೆ ಮಾಡೋಣ ಅಂತ ಗಟ್ಟಿಗೆ ಮಾಡಿದರು. ಅದರಲ್ಲಿ ಒಂದು ಸ್ವಲ್ಪ ಟೇಸ್ಟ್ ಇಂಥವು ಎಲ್ಲ ಅವ್ರ ಕೈಲಿ ಬಂದು ಟೇಸ್ಟ್ ಮಾಡಿದ್ರು. ಶುಗರ್ ಅದು ಎಲ್ಲ ಹಾಕಿ ಮಾಡಿದ್ರು. ಅದು ತುಂಬ ಚೆನ್ನಾಗಿ ಕಾಣ್ತದೆ. ಅದನ್ನು ನಮ್ಮ ಅಪ್ಪವ್ರು ಏನು ಮಾಡಿದ್ರು, ಮತ್ತೆ ಬಳ್ಳಾರಿಗೆ ಬಂದು ಅದನ್ನು ಕಂಟಿನ್ಯೂ ಮಾಡ್ತಾರೆ. ಮೊದಲು ಎಲ್ಲಿದ್ರು? ಸೈಕಲ್ ಕೋವಾ ಅಂತೇಳಿ ಸೈಕಲ್ ಮೇಲೆ ಇಟ್ಕೊಂಡು ಓಣಿ ಎಲ್ಲ ಇದನ್ನು ಮಾಡ್ತಿದ್ರು. ಓಕೆ. ಮೊದಲು ಎಲ್ಲಿದ್ರು ದಾದಾ ನಿಮ್ಮ? ಇಲ್ಲ, ಮೊದಲು ಬಳ್ಳಾರಿಯನ್ನ ಸನಸ್ಪುರ್ ನಮ್ಮದು. ಓಕೆ. ಸನಸ್ಪುರ್ ಸಿರಿಗಡಿ ಕ್ರಾಸ್ ಇದೆ, ಸನಸ್ಪುರ್. ಓಕೆ. ಅಲ್ಲಿಂದ ಬಂದು ಇದನ್ನು ಮಾಡ್ತಾರೆ. ಓಕೆ. 1948ಇಂದ ಈ ಡಿಶ್ ಫಸ್ಟ್ ನಿಮ್ದೇ ತಲೆಮಾರು ಇದು ಕಂಡುಹಿಡಿದಿದ್ದು, ಮಾಡಿದ್ದು. ಹೌದು. ಓಕೆ ಅಣ್ಣ, ಹೇಳ್ಬೋದಾ ಹೆಂಗೆ ಸ್ಟಾರ್ಟಿಂಗ್ ಇನಿಷಿಯಲ್ ಹೆಂಗೆ ಮಾಡ್ತೀವಿ? ಸರ್, ಇದು ಬಂದು ಫಸ್ಟ್ ನಾವು ಮಿಲ್ಕ್ ಹಾಕ್ತೀವಿ ಸರ್. ಓಕೆ. ಮಿಲ್ಕ್ ಹಾಕಿ ಮಿಡಲಾಗ ನಾವು ಎಲ್ಲ ಹಾಲು ಕುದಿಸಿ ಅದು ಒಂದು ಸಿಗ್ನೇಟ್ ಆಗ್ತದೆ. ನಾವು ಒಂದು ಕಲರ್ ಗಿಲರು ನಾವೇನು ಅದು ಸೈಡ್ ಎಫೆಕ್ಟ್ಸ್ ಏನಿದೆ. ಓಕೆ. ನಾವು ಪ್ಯೂರ್ ಮಿಲ್ಕ್ ಮೇಲೇ ಮಾಡೋದು. ಇದು ಏನಂದರೆ ಇವಾಗ ಫಾರ್ಮುಲಾ ಬಿಸ್ನೆಸ್, ಫ್ಯಾಮಿಲಿ ಬಿಸ್ನೆಸ್ ಆಗಿದೆ. ಇದು ಫಾರ್ಮುಲಾ ಹೇಳ್ಕೊಡೋಕೆ ಹೊರಗೆ ಆಗಂಗಿಲ್ಲ. ಹೌದು. ಇನ್ನೊಂದು ಏನಂದರೆ ನಮ್ಮದು ಎಲ್ಲಿನ ನೀವು ಫುಡ್ ಡಿಪಾರ್ಟ್ಮೆಂಟಲ್ಲಿ ಹೆಂಗೆ ನಾವು ಚೆಕ್ ಮಾಡಿಸ್ಕೊಡ್ರಿ, ಪ್ಯೂರ್ ಮಿಲ್ಕ್ನಿಂದ ಶುಗರ್ನಿಂದಲೇ ಆಗೋದು. ಬೇರೆ 3ನೇ ಐಟಮ್ ಯಾವುದೂ ಇರೋಂಗಿಲ್ಲ. ಆಗ 3ನೇ ಐಟಮ್ ಇದ್ದರೆ ಯಾಲಕ್ಕಿ ಮತ್ತು ಬಾದಾಮಿ, ಅದು 2 4 ಕವರಲ್ಲಿ ಬೇಕಾದ್ರೆ 4 ಐಟಮ್ ನಾವು ರೆಡಿ ಮಾಡೋಕ್ಕೆ ನಾವು ಇದು ಬಿಡೋದು. ಇದು ಏನಂದರೆ ನಮಗೆ ಬಳ್ಳಾರಿನಲ್ಲಿ ಹಿಂಗೆ ಮಾಡ್ತಾ ನಮ್ಮ ಹೆಸರು, ನಮ್ಮ ತಾತನ ಹೆಸರು ಫುಲ್ ಡೆವಲಪ್ ಆಯಿತು ಸರ್. ಜನಕ್ಕೆ ಲೈಕ್ ಆಯಿತು. ಅಮೇರಿಕಾ, ಲಂಡನ್, ಫಾರಿನ್ ಈ ಕವ್ವಾಗೆ ಅದು ಏನಂತಾರ, ಹುಡುಗರಿಗೆ ಒಂದು ನಿಶಾ ಅಂತ ಹೇಳ್ತಾರಲ್ಲ, ಆ ಥರ ಜನಕ್ಕೆ ಕವ್ವ ತಿಂದ್ರೇ ಇದು ಟೇಸ್ಟ್ ಅಪ್ಪ ನಮಗೆ. ಇವಾಗ ಮಾಂಸ ತಿಂದರೆ, ಇದು ತಿಂದರೆ ಒಬ್ಬೊಬ್ರು ಲೈಕ್ ಇರ್ತದಲ್ಲ, ಆ ಥರ ಸರ್. ಇವ್ರಿಗೆ ಕವ್ವ ತಿಂದ್ರೇ ಅವ್ರಿಗೆ ಒಂದು ಇದು ಇರ್ತದೆ, ಶಕ್ತಿ, ಎನರ್ಜಿ. ಎಲ್ಲಿನ ನಾವು ಹೋದರೆ, ನಮ್ಮ ಫ್ಯಾಮಿಲೀಸಲ್ಲಿ ಕೂಡ ಹೋದರೆ, ಸರ್ ಕವ್ವ ತಂದ್ರೇನು ಸರ್ ಕವ್ವ ತಂದ್ರೇನು ಸರ್, ನಮಗೆ ಜೋಕ್ ಮಾಡೋದು, ಆ ಥರ ಮಾಡೋದು. ಫ್ರೆಂಡ್ಸ್ ಕೂಡ ಸರ್ಕಲಾಗೆ ಕೂಡ ಇರಲಿ, ಸರ್ ಕವ್ವ ಸರ್. ನಮ್ಮದು ಕ್ವಾಲಿಟಿ ಅದೇ ಇರ್ತದೆ ಸರ್. 1947ಇಂದ 1948ಇಂದ ಏನು ಕ್ವಾಲಿಟಿ ಮಾಡ್ತಾಯಿದ್ದೀರಿ, ಅದೇ ಕ್ವಾಲಿಟಿ, ಅದೇ ನಮ್ಮ ತಾತಂದು ಹೆಸರು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೊಂದು ಬಂದು ನಮ್ಮ ಗ್ರ್ಯಾಂಡ್ ಫಾದರ್ ಮತ್ತು ನಮ್ಮ ಅಪ್ಪ ಅವರು ನಮ್ಮ ಅಪ್ಪ ಆದಮೇಲೆ ನಾವು ಆದಮೇಲೆ ನಮ್ಮ ಮಕ್ಕಳು, ನಮ್ಮ ಮಕ್ಕಳಾದ್ಮೇಲೆ 5th ಜನರೇಷನ್ ಕೂಡ ರೆಡಿ ಆಗ್ತಾ ಇದ್ದೇವೆ ಸರ್. ಇವಾಗ ಅದೇ ತಲೆಮಾರು ಸರ್, ವಂಶ ಪರಂಪರೆ ಇದು ಬಿಸ್ನೆಸ್ ನಡೆಯೋದು. ಯಾಕಂದರೆ ಜನಕ್ಕೆ ಫಸ್ಟ್ ಏನು ಸರ್, ಕ್ವಾಲಿಟಿ ಇರಬೇಕು, ನೀಟ್ನೆಸ್ ಇರಬೇಕು. ಜನಕ್ಕೆ ಮೇನ್ ಇಂಪಾರ್ಟೆಂಟ್ ನೀಟ್ನೆಸ್, ಹೈಜೀನ್. ಅದಿದ್ರೇ ಅಲ್ಲಲ್ಲ ಸರ್ ಕ್ವಾಲಿಟಿ ಎಲ್ಲ ಹೇಳೋದು. ಯಾಕಂದ್ರೆ ಫೇಮಸ್ ಆಗ್ಬೇಕಂದ್ರೆ ಅಬ್ರಾಡ್ ಕೂಡ ಹೆಂಗ್ ಹೋಯ್ತು ಅಂದ್ರೆ, ಇಲ್ಲಿ ಓದ್ಕೊಳಕ್ಕೆ ಹುಡುಗರು ಅಲ್ಲಿ ಅಮೆರಿಕಾ, ಲಂಡನ್ಗೆ ಆ ಕಡೆಗೆ ಎಲ್ಲ ಹೋಗಿರ್ತಾರಲ್ಲ, ಅವರು ಅದನ್ನ ತಲೆಯಲ್ಲಿ ಅದೇ ಇರ್ತತೆ. ಆ ಕಡೆ ಎಲ್ಲ ಸಿಗಲ್ಲ. ಅಪ್ಪ ನೀವು ಬರುವಾಗ ಒಂದು 5 kg ಕವ ಕಳಿಸ್ರಿ, 3 kg ಕವ ಕಳಿಸ್ರಿ, ಆ ಥರ ಆಗಿ ಡೆವಲಪ್ ಆಗ್ತಂತ ಹೋಗ್ಬೋದು. ಇನ್ನೊಂದು ಈ ಸೈಕಲ್ ಕೋವಾ ಏನು ಅಂದ್ರೆ, ಬೇಸಿಕಲಿ ಕೋವಾ ಬೇಕರಿಯಲ್ಲಿ ಸಿಗುತ್ತೆ. ನಾರ್ಮಲ್ ಹಾಲ್ ಕೋವಾ ಅದೇ ಒಂದು ಹೇಳ್ತಾರಲ್ಲ, ಗ್ರ್ಯಾಂಡ್ ಫಾದರ್ ಗಿಫ್ಟ್, ಗಾಡ್ ಗಿಫ್ಟ್ ಹೆಂಗಂತಾರ, ಗ್ರ್ಯಾಂಡ್ ಫಾದರ್ ಗಿಫ್ಟ್. ಅದು
5th ಜನರೇಷನ್ ನಡಿಬೇಕಾದ್ರೆ ಸುಲಭ ಇಲ್ಲ ಸರ್. ಪಪ್ಪವ್ರದ್ದು ಬಿಸ್ನೆಸ್ ಮಾಡ್ಬೇಕಾದ್ರೆ ಬೇಡಪ್ಪ ಡಾಕ್ಟರ್ ಆಗಲಿ ಹುಡುಗರು ಬೇಡ ಅದು ಇಂಜಿನಿಯರ್ ಆಗಲಿ ಅಮೇರಿಕಾ ಹೋಗಲಿ ಲಂಡನ್ ಹೋಗಲಿ ಅಂತಾರೆ. ನಾವು 5th ಜನರೇಷನ್ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂದರೆ ನಮ್ಮ ಗ್ರ್ಯಾಂಡ್ ಫಾದರ್. ಇವಾಗ ಇದು ಈ ಪ್ರಾಸೆಸ್ ಏನಾಗ್ತಾ ಇದೆ ಅಣ್ಣ ಇದು? ಸರ್ ಇವಾಗ ಫಸ್ಟ್ ನಾವು ಮಿಲ್ಕ್ ಹಾಕ್ತಾ ಇದ್ದೀವಿ. ಇವಾಗ ಟೋಟಲಿ ಇದು ಯಾವ ಮಿಲ್ಕ್ ಇದು ಬಫೆಲೋ ಮಿಲ್ಕ್ ಆಕಳದ ಹಾಲು ಯೂಸ್ ಮಾಡಿ ಬಫೆಲೋ ಟೋಟಲ್ ಬಫೆಲೋ ಮಿಲ್ಕ್ ಕೌ ಮಿಲ್ಕ್ ಬರಲ್ಲ. ಎಷ್ಟು ಪರ್ ಡೇ ಎಷ್ಟು ಲೀಟರ್ಸ್ ಪ್ರೊಕ್ಯೂರ್ ಮಾಡ್ತೀರಿ, ಎಷ್ಟು ಇದು ಸಪ್ಲೈ ಆಗುತ್ತೆ ಅಣ್ಣ? ಸರ್ ಒಂದು 150 ಲೀಟರ್ಸ್ ಸರ್. 150 ಲೀಟರ್ಸ್ 150 ಲೀಟರ್ಸ್ ಅಂದರೆ ಕೋವಾ ಎಷ್ಟು ಎಕ್ಸ್ಟ್ರಾಕ್ಟ್ ಆಗುತ್ತೆ ಇದರಲ್ಲಿ? ಸರ್ 100 ಲೀಟರ್ಸ್ಗೆ ಸಮಥಿಂಗ್ ಅದು ಗಾಡಿಗೆ ಗೊತ್ತು. ಅದು 1 ಲೀಟರ್ಗೆ 170 ಗ್ರಾಮ್ ಬರುತ್ತೆ, 180 ಗ್ರಾಮ್ ಬರುತ್ತೆ. ಡಿಪೆಂಡ್ಸ್ ಆನ್ ಫ್ಯಾಟ್. ಓಕೆ, ಇವಾಗ ಪರ್ ಡೇ ಎಷ್ಟು ಔಟ್ಲೆಟ್ ಎಷ್ಟು ಕಡೆ ಹೋಗುತ್ತಣ್ಣ ನಿಮ್ಮದು? ಸರ್ ನಾನು ಒಂದು 6 ಜನ ಕೆಳಗೆ ಇರ್ತೀವಿ ಸರ್. 6 ಬೆಳಗ್ಗೆ ಓಕೆ, ಒಂದು 6 ಕೌಂಟರ್ಸ್ ಮಾಡಿದ್ವಿ. ಓಕೆ, ಸರ್ ಇಷ್ಟ ಇಲ್ಲ ಅಂದರೆ ಒಂದು 10-15 ಕೆ ಜಿ ಪರ್ ಡೇ 10 to 15 kg. ಓಕೆ, ಮೊದಲೆಲ್ಲ 250 ಗ್ರಾಮ್ ಬರ್ತಿತ್ತು, 200 ಒಳಗೇನೆ ಬರುತ್ತೆ. ಯಾಕಂದ್ರೆ ಫ್ಯಾಟ್ ಅವಾಗ ಎಲ್ಲ ಹತ್ತಿ ಕಾಳು ಇದು ಹಿಂಡಿ ಬೇರೆ ಇದು ಫೀಡಿಂಗ್ ಚೆನ್ನಾಗಿತ್ತು ಅವಾಗ. ಇವಾಗೆಲ್ಲ ಹಾಲಿನಲ್ಲಿ ಕೂಡ ಅದೆಲ್ಲಷ್ಟು ಇದಿಲ್ಲ. ಬಟ್ ಅಷ್ಟಿದ್ರು ಕೂಡ ನೀವು ಇಷ್ಟು ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಕಂಟ್ರೋಲ್ ಮಾಡ್ತಾ ಇದ್ದೀರಲ್ಲ, ದಟ್ ಇಸ್ ಗ್ರೇಟ್ ಥಿಂಗ್. ಇದರಲ್ಲಿ ಬರೀ ಹಾಲಲ್ಲಿ ಕುದಿಸ್ಬಿಟ್ಟು ಇದು ಮಾಡೋದ ಇಲ್ಲ ಅಪಾರ್ಟ್ ಫ್ರಮ್ ಮಿಲ್ಕ್ ಏನಾನ ಇಲ್ಲ ಬೇರೆ ಏನಿಲ್ಲ. ಹಾಲು ಮತ್ತು ಸಕ್ಕರೆ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಬೇರೆ ಏನಿಲ್ಲ. ನೆಕ್ಸ್ಟ್ ಇದು ಏನು ಹೇಳ್ಬೋದು ಸರ್ ಇದು ಬಂದಿರೋ ಫಸ್ಟ್ ಪ್ರೊಸೆಸರ್ ಸರ್. ಇದು ಮಿಲ್ಕ್ ಹಾಕಿ ಎದೆ ಕಟ್ಟಿ ಇಟ್ಟು ಸ್ವಲ್ಪ ಬಾಯ್ಲ್ ಮಾಡೋದು. ಸ್ವಲ್ಪ ಒಂದು ನಾವು ಒಂದು 1/2 hour 1 hour ಇಲ್ಲೇ ಇರ್ಬೇಕು ಸರ್ ನಾವು ಕಂಪಲ್ಸರಿ. ಯಾಕಂದರೆ ಅದು ಕೆಳಗಡೆ ರೋಸ್ಟ್ ಆಗ್ಬಿಡ್ತೈತೆ. ಮತ್ತೆ ಕಂಪಲ್ಸರಿ 1 hour ಇರಲೇಬೇಕು ಈ ಹಾಲು ಹಾಕಿದ್ಮೇಲೆ. ಆಗಿದ್ಮೇಲೆ ಮತ್ತೆ ಆಫ್ಟರ್ 1 hour ಆದಮೇಲೆ ಮತ್ತೆ ಈ ಥರ 1 hour ಆದಮೇಲೆ 7 hours ಟೋಟಲ್ ಕವ ಆಗೋದು 6 hours ಆಗ್ತದೆ ಸರ್. ಓಕೆ, ಹಾಂ ಟೋಟಲ್ ಕವ ಆಗೋದು ಬೆಳಿಗ್ಗೆ 4:30 ಸ್ಟಾರ್ಟ್ ಆಗುತ್ತೆ. 4:30 ಸ್ಟಾರ್ಟ್ ಆಗುತ್ತೆ. ಹೌದು ಸರ್. 4:30 ಮಾರ್ನಿಂಗ್ 4:30 ಎದ್ದುಬಿಟ್ಟು ಈ ಪ್ರಾಸೆಸ್ ಸ್ಟಾರ್ಟ್ ಮಾಡಿದ್ರೆ ಮುಗಿಲಿಕ್ಕೆ ಎಷ್ಟು ಗಂಟೆ ಆಗುತ್ತೆ ಸರ್? 12 o'clock ಆಗುತ್ತೆ. 12 o'clock. ಹೌದು, 12 o'clock ರೆಡಿ ಆದಮೇಲೆ 12 o'clock ಆದಮೇಲೆ ಮತ್ತೆ ಡಿಸ್ಪ್ಯಾಚ್ ಎಲ್ಲ ಕಡೆ ಡಿಸ್ಪ್ಯಾಚ್ ಮಾಡೋದು. ಓಕೆ, ಟೋಟಲಿ ಎಷ್ಟು ಔಟ್ಲೆಟ್ಸ್ ಇದೆ ಅಣ್ಣ ಬಳ್ಳಾರಿಯಲ್ಲಿ? 6 outlets. 6 outlets. ಇವಾಗ ಬಳ್ಳಾರಿಯಲ್ಲಿ ನಿಮ್ಮ ಒಂದೇ ಫ್ಯಾಮಿಲಿ ಮಾಡ್ತಾ ಇದೆಯಾ ಇಲ್ಲ ಅಪಾರ್ಟ್ ಫ್ರಮ್ ದಟ್ ಬೇರೆ ಫ್ಯಾಮಿಲಿ ಮಾಡ್ತಾ ಇದೆಯಾ? ಮತ್ತೆ ಬೇರೆ ಅವ್ರದ್ದು ನಮ್ಮದು ನಮ್ಮ ಅಣ್ಣವ್ರದ್ದು ಅದು ಬೇರೆ. ಅವರು ದೀಪಕ್ ಸ್ಟೋರ್ ನಾರಿ ಹತ್ರ ಮಾಡ್ತಾರೆ ನಮ್ಮ ಅಣ್ಣವರು. ಮತ್ತು ಮ್ಯಾಕ್ಸ್ ಹತ್ರ ಮಾಡ್ತಾರೆ ಅವ್ರು ನಮ್ಮ ಅಣ್ಣವರು. ಇವಾಗ ನಾವು ಓನಾಗ ಇಟ್ಕೊಂಡು ಓನ್ಲಿ ನಿಮ್ಮ ಫ್ಯಾಮಿಲಿ ಬಿಟ್ಟು ಯಾರು ಇಲ್ಲ ಬಳ್ಳಾರಿ? ಇಲ್ಲ ಸರ್, ನಿಮ್ಮ ಫ್ಯಾಮಿಲಿ ಇಲ್ಲ. ನಮ್ಮ ಫ್ಯಾಮಿಲಿ ಬಿಟ್ಟು ಮತ್ತೆ ಬೇರೆ ಬೇರೆ ಫ್ಯಾಮಿಲಿ ಇದಾವೆ ಸರ್. ಯಾಕಂದರೆ ಬಿಸ್ನೆಸ್ ಅಂದರೆ ಎಲ್ಲರಿಗೆ ಕಾಂಪಿಟೇಷನ್ ಇರ್ತದೆ. ಬೇರೆ ಕಡೆ ಎಲ್ಲರೂ ಏನಪ್ಪ ಸೈಕಲ್ ಕವ್ವ ಇಷ್ಟು ಇನ್ಕ್ರೀಸ್ ಆಗ್ತಾ ಇದೆ ಅಂತ ಬೇರೆಯವರು ಕಲರ್ ಹಾಕಿ ಏನೇನೋ ಹಾಕಿ ಮಾಡ್ತಾರೆ ಸರ್. ಹೇಳ್ಕೋಬಾರ್ದು ಪಾಪ ಅವ್ರದ್ದು ಹೊಟ್ಟೆ ಪಾರ್ಗೆ ಏನು ಮಾಡ್ತಾರೆ ಅದು ಬೇಡ. XYZ ನಮ್ಮ ಫ್ಯಾಮಿಲಿ ಅಂತ ಗುಡು ಸಾಬ್ ಫ್ಯಾಮಿಲಿ, ನಮ್ಮ ಶಿಕ್ಷಾವಲಿ ಸಾಬ್ ಅಂತ ನಮ್ಮ ಫಸ್ಟ್ ಗ್ರ್ಯಾಂಡ್ ಫಾದರ್ ನಮ್ಮ ದೊಡ್ಡಪ್ಪ ಅವರು ಅವರೇ ಸರ್. ಅಲ್ಲಿಂದ ನಾವು ಏನು ಪ್ಯೂರಿಟಿ ಬೇಕು ಅಂದರೆ ಕೋವಾ ನಿಮ್ಮ ಹತ್ರ ಬರಬೇಕು. ಹೌದು ಸರ್. ಹೌದು ಸರ್. ಪ್ಯೂರಿಟಿ ಕ್ವಾಲಿಟಿ ಟೇಸ್ಟ್ 100%. ಅದೇ ನಿಮಗೆ 1948ಆಗ ಏನು ಟೇಸ್ಟ್ ಇದ್ದು ಇನ್ನು ಇವಾಗ ಕೂಡ ತಿಂದು ನೋಡ್ರಿ ಅದೇ ಟೇಸ್ಟ್ ಇದೆ. ಓಕೆ, ಸೊ ಈಗ ಎಷ್ಟು ಚಾರ್ಜ್ ಮಾಡ್ತಾ ಇದ್ದೀರಣ್ಣ ಕೋವಾ? ಸರ್ ಇವಾಗ ಬಂದು 440 ಮಾಡ್ತಾ ಇದ್ದೀವಿ ಸರ್ ಇವಾಗ ಕೆ ಜಿ. ಇವಾಗ ನಾವು ನೆಕ್ಸ್ಟ್ ಅಣ್ಣವರು ಎಲ್ಲರೂ ಡಿಸ್ಕಸ್ ನಡೀತಾ ಇದ್ದಾರೆ 480 ಮಾಡಬೇಕಂತ. ಯಾಕಂದರೆ ರೇಟ್ ಇಡ್ತಾ ಇಲ್ಲ ಸರ್. ಯಾಕಂದರೆ ಹಾಲುಂದು ಸ್ವಲ್ಪ ಸಕ್ಕರೆದು ಕಡ್ಗಿದು ರೇಟ್ ಜಾಸ್ತಿ ಆಗಿದೆ. ಮೇನ್ ಥಿಂಗ್ ಇನ್ನೊಂದು ಸೌದೆ ಒಲೆಯಲ್ಲೇ ಮಾಡೋದು ಇವರು. ಹೌದು ಸರ್, ಸೌದೆ ಒಲೆಯಲ್ಲೇ ಮಾಡೋದು. ಗ್ಯಾಸ್ ಅನ್ನೋದು ಯೂಸೇ ಮಾಡೋದು ಇಲ್ಲ ಸರ್. ಮೇನ್ ಥಿಂಗ್ ಇದರಲ್ಲಿ ಐ ಗೆಸ್ ಇದ್ರಲ್ಲಿ ಕೂಡ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಹೌದು 100%. ಯಾಕಂದರೆ ಮನೆಗೆ ಅಡುಗೆ ಮಾಡೋಕ್ಕೆ ಗ್ಯಾಸಿಗೆ ಭಾರಿ ವ್ಯತ್ಯಾಸ ಇರ್ತದೆ. ಅದೇ ಒಂದು ಫಂಕ್ಷನ್ನಲ್ಲಿ ಹೋಗಿ ನೀವು ಊಟ ಮಾಡಿ ಬಾಡಿ ಟೇಸ್ಟ್ ಇರ್ತದೆ. ಬಂದು ಮನೆಗೆ ಹೇಳಿ ಏನು ಹೆಲ್ತಿಗೆ ಹೇಳ್ಬೇಕು, ಏನು ಅಲ್ಲಿ ನೋಡಿದ್ರೆ ಊಟ ಚೆನ್ನಾಗಿತ್ತು ಇಲ್ಲಿ ಯಾಕೆ ಊಟ ಚೆನ್ನಾಗಿಲ್ಲ ಅಂತ. ಯಾಕಂದರೆ ಡಿಫ್ರೆಂಟ್ ಸರ್ ಅದು ಟೇಸ್ಟ್ ಡಿಫ್ರೆಂಟ್. ಈ ಕಡ್ಗಿ ಒಲೆ ಮೇಲೇ ಟೇಸ್ಟ್ ವೆರೈಟಿ ಇರ್ತದೆ. ಮನೆಯಾಗಿ ಗ್ಯಾಸ್ ಮಾಡೋದು ಅದು ವೆರೈಟಿ ಇರ್ತದೆ.
ಪ್ರಾಫಿಟ್ ಸಲುವಾಗಿಲ್ಲ ಸರ್ ಮಾಡೋದು. ಮನುಷ್ಯನಿಗೆ ತೃಪ್ತಿ ಆಗ್ಬೇಕು ತಿಂದ್ರೆ ಸ್ಯಾಟಿಸ್ಫ್ಯಾಕ್ಷನ್, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಇಂಪಾರ್ಟೆಂಟ್. ಕಸ್ಟಮರ್ ಇಸ್ ಕಿಂಗ್ ಸರ್. ಹೌದು, ಕಸ್ಟಮರ್ ಇಸ್ ಕಿಂಗ್. ಕಸ್ಟಮರ್ ಇಸ್ ಕಿಂಗ್. ಕಸ್ಟಮರೇ ನಮಗೆ ಫೇಮಸ್ ಮಾಡಿದ್ರು. ನಾವು ಫೇಮಸ್ ಆಗಲಿಲ್ಲ, ನಮ್ಮ ಅಪ್ಪ ಅವರು ನಾವಂತ ಫೇಮಸ್ ಆಗಂಗಿಲ್ಲ, 100% ಆಗಂಗಿಲ್ಲ. ಕಸ್ಟಮರ್ ಇಸ್ ಎ ಕಿಂಗ್. ಕಸ್ಟಮರೇ ಫೇಮಸ್ ಮಾಡಿದ್ರು. ಆದರೆ ಏನಾದ್ರು ಮಿಕ್ಸ್ ಮಾಡಿ ಮಾಡ್ಬೋದು ಪ್ರಾಫಿಟ್ ಅಲ್ಲ. ಬಟ್ ನಮ್ಮ ತಾತ ನಮ್ಮ ಅಪ್ಪ ಅವ್ರು ಮಾಡಿದ್ದು ಎಲ್ಲ ಹೆಸರು ಕೆಟ್ಟೋಗಿರ್ತದೆ. ಪ್ರಾಫಿಟ್ ಕಡಿಮೆ ಇರಲಿ, ದೇವ್ರು ನಮಗೆ ಇದರಲ್ಲಿ ಚೆನ್ನಾಗಿಟ್ಟಿದ್ದಾನೆ. ಸಾಕಿದೆ ಸಾಕು. ಅಣ್ಣ, ಈ ಒಂದು ಇವಾಗ ನೀವು ಹೇಳಿದ್ರಿ ಪ್ರಾಸೆಸ್ ಮಾರ್ನಿಂಗ್ 4:30 ಇಂದ ಸ್ಟಾರ್ಟ್ ಆಗಿ ಮಧ್ಯಾಹ್ನ 12 ಗಂಟೆ ಮುಗಿಯುತ್ತೆ. ಹೌದೌದು ಸರ್. ಈ ಪ್ರಾಸೆಸ್ಸು ಸ್ಟಾರ್ಟ್ ಆಗಲಿಕ್ಕೆ ನೀವು ತಾತ ನೀವಿಬ್ಬರೇ ಮಾಡ್ತಾ ಇದ್ದೀರಾ, ಇಲ್ಲ ಇದ್ರ ಜೊತೆಗೆ ಎಷ್ಟು ಜನ ಇದ್ದಾರೆ ವರ್ಕರ್ಸ್? ಇಲ್ಲ ಸರ್, ನಮ್ಮ ವರ್ಕರ್ಸ್ ನಾವು ಹೊರಗಿಂದ ನಾವು ವರ್ಕರ್ಸ್ ತರಂಗಿಲ್ಲ ಸರ್. ಓಕೆ. ಸೇಲ್ ಮಾಡೋಕೆ ಒಂದೇ ವರ್ಕರ್ಸ್. ಓಕೆ. ಕವ್ವ ಮಾಡೋಕೆ ಫ್ಯಾಮಿಲಿನೇ ಸರ್ ಸಪೋರ್ಟ್. ಯಾಕಂದರೆ ನಾವಂತ ಬೆಳಿಗ್ಗೆ 4:15 ಎದ್ದಾಳಕ್ಕೆ ಆಗಂಗಿಲ್ಲ. ನಮ್ಮ ಮಿಸ್ಸಸ್ ಅವ್ರು ಎದ್ದಾಳ್ತಾರೆ, ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಟು ಮಾಡ್ತಾರೆ. ನಾವು ಹಾಲು ತೊಗೊಂಡು ಬಂದು ನಾವು ಹಾಲು ಹಾಕ್ತೀವಿ. ಹಾಲು ಹಾಕಿದ ಮೇಲೆ ಒಂದು 1/2 hour 1 hour ರೆಸ್ಟ್ ತೊಗೊಳ್ತೀನಿ. ಮತ್ತು ನಮ್ಮ ಮಿಸ್ಸಸ್ ಅವ್ರು ಬರ್ತಾರೆ, ಸಪೋರ್ಟ್ ಮಾಡ್ತಾರೆ. ಅವ್ರು ಆದಮೇಲೆ ಮತ್ತೆ ನಾನು ಬರ್ತೀವಿ ಸರ್. ನಮ್ಮ ಮನೆಗಂತ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಆಯ್ತು. ಹುಡುಗರಿಂದ ಹಿಡಿದು ದೊಡ್ಡ ಹೌದು ಸರ್. ಹೌದು ಸರ್, ಮಾಡ್ತಾರೆ ಸರ್. ಹಂಗೆ ಇವಾಗ ನಿಮ್ದು ಔಟ್ಲೆಟ್ಸ್ ಎಲ್ಲಿದೆ ಅಣ್ಣ? ಸರ್ ನಮ್ಮ ಔಟ್ಲೆಟ್ ಬಂದು ಇದು ಐತಲ್ಲ ಸರ್, ರೇಡೋಪಾರ KV ಐತಲ್ಲ, ಅದ್ರ ಅಪೋಸಿಟ್ ಫಸ್ಟ್ ನಮ್ಮ ಡ್ಯಾಡಿ ಇಟ್ಟಿದ್ವಿ. ಅಲ್ಲಿ ಒಂದು ಯಾಸ್ಮಿನ್ ಮಜೀದ್ ಹತ್ರ ಎವ್ರಿ ಫ್ರೈಡೇ ಸ್ಪೆಷಲ್ ಕವ್ವ ಸಿಗ್ತದೆ ಸರ್, ಯಾಸ್ಮಿನ್ ಮಜೀದ್ ಹತ್ರ. ಓಕೆ. ಸ್ಪೆಷಲ್ ಕೋವಾ ಅಂದರೆ ಏನು ಸರ್? ತುಪ್ಪ ಸ್ವಲ್ಪ ಎಕ್ಸ್ಟ್ರಾ ಹಾಕ್ತೀವಿ ಸರ್ ಅದ್ರಾಗ. ಯಾಕಂದರೆ ಫ್ಯಾಟ್ ಯಾವಾಗ ನಮಗೆ ಫ್ಯಾಟ್ ಬರ್ತದೆ ಸರ್, ಬಂದಮೇಲೆ ನಾವು ಸ್ಟೋರೇಜ್ ಮಾಡ್ಕೊಳ್ತೀವಿ. ಸ್ಪೆಷಲ್ ಫ್ರೈಡೇ ಓನ್ಲಿ ಅದು ಮಿಕ್ಸ್ ಮಾಡಿಬಿಡ್ತೀವಿ ಸರ್. ಅದು ಮತ್ತೆ ಇಟ್ಕೊಳಂಗಿಲ್ಲ. ಅದು ಫ್ಯಾಟ್ ಇದು ಬರ್ತದೆ ತುಪ್ಪ ನಮಗೆ, ಅದು ಕೂಡ ನಾವು ಮಿಕ್ಸ್ ಮಾಡಿಬಿಡ್ತೀವಿ ಸರ್. ಅದು ಸ್ವಲ್ಪ ಟೇಸ್ಟ್ ಇನ್ನೂ ರೋಸ್ಟ್ ಸ್ವಲ್ಪ ಚೆನ್ನಾಗುತ್ತೆ, ಎಕ್ಸಲೆಂಟ್ ಆಯ್ತು. ಓಕೆ. ಯಾವಾಗ ಫ್ರೈಡೇ ಯಾಸ್ಮಿನ್ ಮಸೀದ್ ಮುಂದೆ? ಹೌದು ಸರ್, ಯಾಸ್ಮಿನ್ ಮಜೀದ್ ಬಂದರೆ. ಮತ್ತೆ ಕುಣಿಟಾನ ಮಜೀದ್ ಅಂತ ಒಂದು ಕೌಲ್ ಬಜಾರ್ನಲ್ಲಿ, ಅಲ್ಲಿ ಕೂಡ ಮಾಡ್ತೀವಿ ಸರ್. ಕುಣಿಟಾನ ಮಸೀದ್. ಹಾಂ ಸರ್. ಓಕೆ. ಈಗ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೇಳ್ಬೋದಾ? ಯಾರಿಗನ್ನ ಈಗ ಬ್ಯಾಂಗ್ಳೂರಲ್ಲಿ ಇರ್ತಾರೆ, ಹಾಂ ಸರ್, ಬೇರೆ ಸ್ಟೇಟ್ಸ್ ಅಲ್ಲಿ ಇರ್ತಾರೆ, ಹಾಂ ಸರ್, ಅವರಿಗೆ ಕಳಿಸ್ಬೇಕು ಅಂದ್ರೆ ಹಾಂ ಸರ್, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರೆ ಸೊ ದೇ ಕ್ಯಾನ್ ಕಾಂಟ್ಯಾಕ್ಟ್ ಯು ಅಲ್ಲ? ಓಕೆ ಸರ್. ಓಕೆ, ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಸರ್. ಹೇಳಿ ನಂಬರ್. ಸರ್ 988-06-00-807 ಸರ್. ಈ ನಂಬರ್ಗೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಕೊರಿಯರ್ ಸರ್ವಿಸಸ್ಸು? ಓಕೆ ಸರ್. ಏನೇನೈತೆ ಎಲ್ಲ ಡೀಟೇಲ್ಸ್ ನಾನು ಅವ್ರಿಗೆ ಕಾಲ್ ಮಾಡಿದ್ಮೇಲೆ ನಾನು ಡೀಟೇಲ್ಸ್ ಹೇಳ್ತಾ ಇದ್ದೀನಿ ಸರ್. ಓಕೆ ಸರ್. ಅಣ್ಣ, ಇದು ಎಷ್ಟೊತ್ತು ಇದಾರೆ ತಿರುಗಿಸ್ತಾ ಇರ್ತೀರಾ ಸರ್? ಒನ್ ಅವರ್ ಆಗ್ತದೆ ಸರ್. ಇದು 1 hour ತಿರುಗಿಸ್ತಾನೆ ಇರ್ತೀರಾ? ಕಂಪಲ್ಸರಿ 1 hour ಕಂಪಲ್ಸರಿ. ಹಂಗೆ ಬಿಟ್ಟರೆ ಒತ್ತೋಗೋ ಚಾನ್ಸ್? ಹೌದು ಸರ್, ರೋಸ್ಟ್ ಆಗಿಬಿಡ್ತದೆ ಮತ್ತೆ ಎಲ್ಲ ಇದು ಕ್ವಾಲಿಟಿ ಇದು ಆಗ್ಬಿಡ್ತದೆ. ಓಕೆ. ತಿರುಗಿಸ್ತಾನೆ ಇರಬೇಕು ಸರ್. ಓಕೆ. ಎಷ್ಟು 1 hour ಇಂದ ತಿರುಗಿಸಿದ್ರೆ ನಮಗೆ? ಹಾಂ ಸರ್, 1 hour. ಗ್ರೇಟ್ ವರ್ಕ್ ನಿಮ್ಮದು. ಒಂದು ಸ್ವೀಟ್ ಒಂದು ಡಿಸ್ಪ್ಯಾಚ್ ಆಗಬೇಕಾದ್ರೆ ಇಷ್ಟು ಪ್ರಾಸೆಸ್ ಇದೆ. ಹೌದು ಸರ್, ಕಂಪಲ್ಸರಿ ಸರ್. ಸರ್ ಯಾಕೆ ಕಷ್ಟ ಇಲ್ಲ ಅಂದರೆ ಯಾವುದೇ ಸುಖ ಇಲ್ಲಲ್ಲ ಸರ್, ಕಷ್ಟ ಕೂಡ ಇರ್ತದಲ್ಲ ಸರ್. ನೋಡೋಕ್ಕೆ ಜನಕ್ಕೆ ಫೇಮಸ್ ಅಂತ ಒಂದು ಕಾಣ್ತಾ ಇದೆ. ಇದು ಮಾಡಬೇಕಾದ್ರೆ ಎಷ್ಟು ಇದಾಗ್ತದೆ ಅಂತ ನೀರು ಇಳಿತದೆ ಸರ್ ಕವ ಮಾಡಬೇಕಾದ್ರೆ. ಈ ಎಲ್ಲ ರಗಗಳು ಎಲ್ಲ. ಬಟ್ ನಾನು ಮೇನ್ ನಿಮ್ಮಲ್ಲಿ ಏನು ಲೈಕ್ ಮಾಡಿದ್ದಂದ್ರೆ ಹೈಜೀನ್ ಪಾರ್ಟ್. ಯಾ ಸರ್. ಕ್ಲೀನ್ ಒಂದು ಸಪ್ರೇಟ್ ಸೆಕ್ಷನ್ ಮಾಡ್ಕೊಂಡು ಹೌದೌದು ಸರ್, ಸಪ್ರೇಟ್ ಹೈಜೀನ್ ಅಲ್ಲಿ ಮೇಂಟೈನ್ ಮಾಡ್ತಾ ಇದೀರಲ್ಲ ಮೇನ್. ಇವಾಗ ತುಂಬಾ ಕಡೆ ತುಂಬಾ ಫೇಮಸ್ ಪ್ರಾಡಕ್ಟ್ಸ್ ಇದಾವೆ ಸರ್. ಇನ್ನೊಂದು ನೀವು ಹೇಳಿದ್ರಲ್ಲ ಸೈಡ್ ಮಾಡ್ತಾ ಇದೀವಿ ಅಂತ ಸರ್, ಯಾಕಂದ್ರೆ ನಮ್ದು ಇವಾಗ ಲಿಂಗಾಯತ್ರಿಸ್ ತಿಂತಾರ, ಮಾರ್ವಾಡೀಸ್ ತಿಂತಾರ, ಜೈನ್ಸ್ ಅವ್ರು ಇರ್ತಾರ. ಯಾಕಂದ್ರೆ ಮುಸ್ಲಿಮ್ಸ್ ಕೈನಿಂದ ತಿನ್ಬೇಕಂದ್ರೆ ಒಂದು ಸುಲಭ ಇಲ್ಲ ಸರ್. ಅದಕ್ಕೋಸ್ಕರ 100% ವೆಜ್, ಪ್ಯೂರ್ ವೆಜ್ ನಮ್ಮ ಸೆಕ್ಷನ್ನೇ ಬೇರೆ ಅಪ್ಪ. ಬಿಸ್ನೆಸ್ ಯಾಕಂದ್ರೆ ಎಲ್ಲರೂ ಒಂದು ನಂಬಿಕೆ ಇಟ್ಕೊಂಡಿರ್ತಾರ. ಒಂದು ಇದು ಮಿಕ್ಸ್ ಮಾಡ್ತಾರ, ಅದು ಮಿಕ್ಸ್ ಮಾಡ್ತಾರ, ಆ ಥರ ಏನು ಮಿಕ್ಸ್ ಮಾಡೋಂಗಿಲ್ಲ ಸರ್. ಪ್ಯೂರ್ 100% ಹಾಲು ಸಕ್ಕರೆ. ಯಾಕಂದರೆ ಅಷ್ಟು ಸುಲಭ ಇಲ್ಲ. ಯಾಕಂದರೆ ಸರ್ ನಮ್ಮ ಮಾರ್ವಾಡೀಸ್ 99% ಬಳ್ಳಾರಿಯಾಗ ಸಪೋರ್ಟ್ ಮಾಡ್ತಾರೆ ಸರ್. ಲಿಂಗಾಯತ್ರಿಸ್, ಮಾರ್ವಾಡೀಸ್, ಹಿಂದೂ, ಜೈನ್ ಎಲ್ಲ ಕಿರ್ಚರ್ಸ್ ಎಲ್ಲ ಸರ್, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಮುಸ್ಲಿಮ್ಸ್ ಬಿಸ್ನೆಸ್ ಅಂದರೆ ನಮ್ಮದು ಆಟ ಆಡ್ಕೊಂಡು ನಾವು ಕವ್ವ ತೊಗೊಂಡೋದ್ರೆ ನಮ್ಮ ಕ್ಯಾಸ್ಟ್ ಅವರೇ ಬರಬೇಕು, ಅವ್ರ ಕ್ಯಾಸ್ಟ್ ಅವರೇ ಬರಬೇಕು, ಆ ಥರ ಫೀಲಿಂಗೇ ಇಲ್ಲ ಸರ್ ನಮ್ಮ ಬಳ್ಳಾರಿನಲ್ಲಿ. ನಕ್ಕೊಂಡು ಕವ್ವ ಖಾಲಿ ಮಾಡ್ಕೊಂಡು ಬರ್ತೀವಿ ಸರ್. ಆ ಥರ ಅದೇ ನಮ್ಮದು ಪ್ಲಸ್ ಪಾಯಿಂಟ್ ಸರ್. ದೇವ್ರದ್ದು ಆಶೀರ್ವಾದ ಸರ್ ಅಷ್ಟೇ. ಹಂಗಿರೋದಕ್ಕೆಲ್ಲ ಬಿಸ್ನೆಸ್ ಅಲ್ಲಿ ಸರ್ವೈವ್. ಹೌದು ಸರ್, ಹೌದು ಸರ್. ಯಾಕೆ ಇವಾಗ ನೋಡಿ ನೀವು ಹೇಳಿದ್ರಲ್ಲ ಸರ್, ಇವಾಗ ನನ್ನ ಮನೆ ಕೂಡ ಮಾಡ್ಬೋದು ಕವ್ವ. ಮಾಡಕ್ಕೆ ಬರೋಂಗಿಲ್ಲ ಸರ್, ಒಂದು ಸೆಕ್ಷನೇ ಬೇರೆ, ಕವ್ವ ಸೆಕ್ಷನೇ ಬೇರೆ, ಕವ್ವ ನೀಟ್ನೆಸ್ ಬೇರೆ ನಮ್ಮದು. ಯಾಕಂದರೆ ಎಲ್ಲರೂ ವಿಶ್ವಾಸ ಇಟ್ಕೊಂಡಿರ್ತಾರೆ ಸರ್. ನೀಟ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್ ಸರ್. ಈಗಿನ ಕಾಲಾಗ ನೀಟ್ನೆಸ್ ಕಂಪಲ್ಸರಿ ಇರಬೇಕು ಸರ್.
ಗೈಸ್ ಇದು ಎಂಡಿಂಗ್ ಪ್ರಾಸೆಸ್. ಏನು ಫೈನಲಿ ಕೋವಾ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಸರ್ ಎಲ್ಲ ಟೋಟಲ್ ಎಂಡಿಂಗ್ ಪ್ರೊಸೀಜರ್ ಗೊತ್ತಾಗ್ಬಿಡ್ತದೆ ಸರ್. ಈ ಥರ ಓಕೆ, ಗಟ್ಟಾಗ್ಬಿಡುತ್ತೆ ಸರ್. ಗಟ್ಟಿ ಆಗುತ್ತೆ. ಹಾಂ ಹೌದು ಸರ್. ಓಕೆ, ವಾಟರ್ ಕನ್ಸಿಸ್ಟೆನ್ಸಿ ಎಲ್ಲ ಕಡಿಮೆ ಆಗಿ ಹೌದೌದು ಎಲ್ಲ thickness ಥಿಕ್ನೆಸ್ ಬರ್ತದೆ ಸರ್. ಟೋಟಲಿ ಈ ದೇಕ್ಷೆಯಲ್ಲಿ ಇರೋದು ಎಷ್ಟಿದೆ ಸರ್ ಕ್ವಾಂಟಿಟಿ? ಸರ್ ಒಂದು 70 kg ಐತೆ ಸರ್. 70 kg. ಹಾಂ ಸರ್. ಸರ್ ಈಗೇನು ಲಾಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಸರ್? ಇದು ಬಂದು ಏಲಕ್ಕಿ, ಬಾದಾಮ್, ಓಕೆ ಆ ಥರ ಸರ್. ಓಕೆ, ಇಲಾಚಿ, ಬಾದಾಮ್. ಹಾಂ, ಇಲಾಚಿ, ಬಾದಾಮ್ ಪೌಡರ್ ಸರ್. ಓಕೆ, ಈಗ ಕೋವಾ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಒಂದು ಇದರಲ್ಲಿ ಪಾತ್ರೆಯಲ್ಲಿ ಇವಾಗ ನೆಕ್ಸ್ಟ್ ಪ್ರಾಸೆಸ್ ಏನಿದೆ ತಿಳ್ಕೊಳ್ಳೋಣ. ಅಣ್ಣ, ಈಗ ನೆಕ್ಸ್ಟು ಇದು ಆದಮೇಲೆ ಏನು ಪ್ರಾಸೆಸ್ ಏನು ಸರ್? ಇದಾಯ್ತು, ಇವಾಗ ನಾವು ತೂಕ ಮಾಡಿ ಅವ್ರಿಗೆ ಡಿಸ್ಪ್ಯಾಚ್ ಮಾಡಿಬಿಡೋದು ಸರ್. ಓಕೆ, ಔಟ್ಲೆಟ್ಸ್ಗೆ ಅದು ಔಟ್ಲೆಟ್ಸ್ ಎಲ್ಲ ಹೌದು ಸರ್. ಓಕೆ ಸರ್, ಹಾಗೆ ಸೇಮ್ ಹೈಜಿನ್ ಲೆವೆಲ್ ಕೂಡ ನೋಡ್ಕೊಳ್ಳಿ. ದೇ ಯೂಸ್ ಎವ್ರಿಥಿಂಗ್ ಹೈಜಿನ್ ಲೆವೆಲಲ್ಲಿ ಮಾತ್ರ ದೇ ಆರ್ ಎಕ್ಸ್ಪರ್ಟ್ಸ್. ನಿಮಗೆ ಹೈಜಿನಲ್ಲಿ ಏನು, ಹಾಗೆ ನೀವು ಈಗ ಸುತ್ತಮುತ್ತಲ ಹೈಜಿನಿಟಿ ಅಟ್ಮಾಸ್ಫಿಯರೆಲ್ಲ ನೋಡ್ಬೋದು. ಎಲ್ಲಿ ಒಂಚೂರು ನಿಮಗೆ ಏನು ಗಲೀಜು ಕಾಣಿಸಲ್ಲ. ದ ಪ್ರಿಮಿಸಸ್ ಆರ್ ವೆರಿ ಕ್ಲೀನ್. ಸೈಕಲ್ ಕೋವಾದ ಟೇಸ್ಟ್ ನೋಡಿಬಿಟ್ಟು ನಿಮಗೆಲ್ಲ ರಿವ್ಯೂ ಹೇಳ್ತೀನಿ ಹೆಂಗಿದೆ ಸೈಕಲ್ ಕೋವಾ ಟೇಸ್ಟ್ ಅಂತ ಹೇಳ್ಬಿಟ್ಟು. ಬನ್ನಿ ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಥ್ಯಾಂಕ್ ಯು. ಇದೇ ಟೇಸ್ಟ್ ಅಂತೇಳಿ ನೋಡೋಣ ಬನ್ನಿ. ಇಟ್ ಈಸ್ ವೆರಿ ಹಾಟ್. ಸಖತ್ತಾಗಿದೆ. ಒಳಗಡೆ ಅದು ಇಲಾಚಿ ಫ್ಲೇವರು ಎಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್ ಗೊತ್ತಾಗುತ್ತೆ ಇದರಲ್ಲಿ. ಹಾಗೆ ನೋಡ್ಬೋದು, ನಿಮ್ಮದು ಕನ್ಸಿಸ್ಟೆನ್ಸಿ ನೋಡ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು. ಪ್ಯೂರ್ಲಿ ಬಫೆಲೋ ಮಿಲ್ಕಿಂದ ಮಾಡಿರೋದು. ಓಹ್, ಸಖತ್ತಾಗಿದೆ ಗೈಸ್. ನೀವು ಒಂದ್ಸರಿ ಟೇಸ್ಟ್ ಮಾಡಬೇಕೆಲ್ಲರೂ. ಅದೇ ಆ್ಯಸ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕಾಂಟ್ಯಾಕ್ಟ್ ಮೆನ್ಷನ್ ಮಾಡಿರ್ತೀನಿ ಇವ್ರದ್ದು. ಸೊ ಯಾರ್ಯಾರಿಗೆ ಬೇಕು, ಸೊ ಯು ಪೀಪಲ್ ಕ್ಯಾನ್ ಕಾಂಟ್ಯಾಕ್ಟ್. ಬಳ್ಳಾರಿ ಪ್ರಿಮಿಸಸಲ್ಲಿ ಯಾರ್ಯಾರು ಇದ್ದೀರಾ ಅವ್ರದ್ದು ಔಟ್ಲೆಟ್ಸ್ ಎಲ್ಲ ಹೇಳಿದ್ದಾರೆ ವಿಡಿಯೋದಲ್ಲಿ. ಸೊ ಯು ಪೀಪಲ್ ಕ್ಯಾನ್ ಮೀಟ್ ದೇರ್, ತೊಗೋಬೋದು. ನಮ್ಮ ಮೇನ್ ರೀಸನ್ ಏನು ಅಂದರೆ ದ ಪ್ಯೂರಿಟಿ. ನಿಮಗೆ ಇಲ್ಲಿ ತೊಗೊಳೋದ್ರಿಂದ ಏನು ಅಂದರೆ ನಮ್ಮ ಮನೆ ಹತ್ರ ಬಿಡಪ್ಪ ಸೈಕಲ್ ಕೋವಾ ಸಿಗುತ್ತೆ ಅನ್ಬೋದು. ಬಟ್ ಇವ್ರ ಹತ್ರ ತೊಗೊಳೋದ್ರಿಂದ ಅಥೆಂಟಿಕೇಷನ್ನು, ಪ್ಯೂರಿಟಿ ಎಲ್ಲ ಒರಿಜಿನಾಲಿಟಿ ಸಿಗುತ್ತೆ. ಆ್ಯಂಡ್ ಮೇನ್ ಪಾರ್ಟ್ ಈಸ್ ಹೈಜೀನ್. ಹೆಂಗಂದ್ರೆ ಹೆಂಗೆ ಮಾಡಲ್ಲ. ಸೊ ಕ್ವಾಲಿಟಿ ಆ್ಯಂಡ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಡಿಸ್ಕ್ರಿಪ್ಷನಲ್ಲಿ ಇವ್ರದ್ದು ಲೊಕೇಶನ್ಸು ಎಲ್ಲ ಡೀಟೇಲ್ಸ್ ಮೆನ್ಷನ್ ಮಾಡಿರ್ತೀನಿ. ಸೊ ಯು ಪೀಪಲ್ ಕ್ಯಾನ್ ಚೆಕ್ ಇಟ್ ಔಟ್ ದೇರ್. ಥ್ಯಾಂಕ್ ಯು.